ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಪ್ಟಿಮಲ್ ಬೈನರಿ ಸರ್ಚ್ ಟ್ರೀ ಮೇಲೆ. ಸರಿನಾ? ಎಸ್. ಸೊ ಇದರಲ್ಲಿ ನಾವು ಎರಡು ಟೇಬಲ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಒಂದು ಮೈನ್ ಟೇಬಲ್, ಇನ್ನೊಂದು ರೂಟ್ ಟೇಬಲ್. ಎರಡನ್ನೂ ಕೂಡ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ನಿಮಗೆ ಕ್ವಶನ್ ಅಲ್ಲಿ ಕೀ ಅಂತ ಕೊಡ್ಬೋದು ಅಥವಾ ವ್ಯಾಲ್ಯೂ ಅಂತ ಕೊಡ್ಬೋದು. ಆ ತರದ ವ್ಯಾಲ್ಯೂಗಳನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಮತ್ತೆ ಫ್ರೀಕ್ವೆನ್ಸಿ, ಸೊ ಅವುಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ಸೊ ಫಸ್ಟ್ ಎಷ್ಟಿರೋದು ಇದರಲ್ಲಿ? 1 2 3 4 ಡಿಫ್ರೆಂಟ್ ಕೀ ವ್ಯಾಲ್ಯೂಸ್ ಇದೆ. ಸೊ ಕೆ ಈಸ್ ಈಕ್ವಲ್ ಟು 4. ಗೊತ್ತಾಯ್ತಾ? ಎಸ್. ಈಗ ಮೇನ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ k+1 ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಏನು? k+1 ವ್ಯಾಲ್ಯೂಸ್ ಅಥವಾ k+1 ಸ್ಟೆಪ್ಸ್ ಅಂತ ಕೂಡ ಕರಿತಾ ಹೋಗ್ಬೋದು. ನೋಡಿ, ಇಲ್ಲಿ ಈ ತರ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. k+1 ಅಲ್ವಾ? ಸೊ 4+1 ವಿಲ್ ಬಿ 5. 1 2 3 4 5. ನೋಡಿ, 1 2 3 4 5. ಸೊ ಈ ಹಾಫ್ ಪಾರ್ಟ್ ಸಾಕು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ. ಸೊ 5 ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಫಾರ್ಮುಲಾ, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಮೇನ್ ಟೇಬಲ್ ಅನ್ನ ಫಿಲ್ ಮಾಡ್ತಾ ಹೋಗ್ತೀವಿ. ಐ ಇದೆ, i-1. ಸೊ ಇಲ್ಲಿ ಏನ್ ವ್ಯಾಲ್ಯೂಸ್ಗಳನ್ನ ಬರೋದ್ನಲ್ಲ ಈ ತರ, ಸೊ ಇವುಗಳು i-1 ಅನ್ನ ಈ ತರ ಬರಿತಾ ಹೋಗ್ತೀನಿ. i-1 ಯಾವ ರೀತಿ? 1 ಇದೆ. ಸೊ 1 ಅನ್ನ ಏನಾದ್ರೂ i ಜಾಗಕ್ಕೆ ಹಾಕಿದ್ರೆ 1 - 1 ವಿಲ್ ಬಿ 0. ನೆಕ್ಸ್ಟ್ 2 - 1 ಏನಾಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ 3 - 1 ಏನಾಗುತ್ತೆ? 2. 4 - 1 ವಿಲ್ ಬಿ 3. ನೆಕ್ಸ್ಟ್ 5 - 1 ವಿಲ್ ಬಿ 4. ಗೊತ್ತಾಯ್ತಾ ಯಾವ ರೀತಿ ಫಿಲ್ ಮಾಡಿದ್ದು? ಇಲ್ಲಿ i ವ್ಯಾಲ್ಯೂಸ್, ಇಲ್ಲಿ i-1 ವ್ಯಾಲ್ಯೂಸ್. 1 2 3 4 5 ಇದೆ ಅಂತಂದ್ರೆ 1 - 1 ವಿಲ್ ಬಿ 0, 2 - 1 ವಿಲ್ ಬಿ 1, 3 - 1 ವಿಲ್ ಬಿ 2, 4 - 1 ಅಂದ್ರೆ 3, 5 - 1 ಅಂತಂದ್ರೆ 4. ಈ ತರ ಫಿಲ್ ಮಾಡ್ಬೇಕು. ನೆಕ್ಸ್ಟ್ ಅವ್ರೇನು ಹೇಳಿರೋದು? i-1 ವಿಲ್ ಬಿ ಈಕ್ವಲ್ ಟು 0. 1 ಇದೆ, ಇದರ ರೆಸ್ಪೆಕ್ಟಿವ್ i-1 ವ್ಯಾಲ್ಯೂ ಏನು? 0. ಯಾಕೆ? 1 - 1 ಇಸ್ ಈಕ್ವಲ್ ಟು 0 ಅಲ್ವಾ? ಸೊ ಆ ಜಾಗಕ್ಕೆ ಏನಂತ ಹಾಕ್ಬೇಕು? 0 ಅಂತ ಹಾಕ್ಬೇಕು. ನೆಕ್ಸ್ಟ್ 2, 1. ಯಾಕೆ? 2 ಇಂದು i-1 ವ್ಯಾಲ್ಯೂ ಏನಾಗುತ್ತೆ? 2 - 1 ವಿಲ್ ಬಿ 1. ಸೊ ಈ ಜಾಗಕ್ಕೆ 0ನ ಹಾಕ್ಬೇಕು. ನಾವು ಯಾವತ್ತಿದ್ರೂ ಕೂಡ ಆಪ್ಟಿಮಲ್ ಬೈನರಿ ಸರ್ಚ್ ಟ್ರೀ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಈ ತರನೇ ಡಯಾಗ್ನಲ್ ಅಲ್ಲಿ ಫಿಲ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 3ದು ರೆಸ್ಪೆಕ್ಟಿವ್ i-1 ವ್ಯಾಲ್ಯೂ ಏನು? 2. ಸೊ 0 ಇಲ್ಲಿ ಬರುತ್ತೆ. ನೆಕ್ಸ್ಟ್ 4ದು ರೆಸ್ಪೆಕ್ಟಿವ್ i-1 ವ್ಯಾಲ್ಯೂ ಏನು? 3. ಸೊ ಇಲ್ಲಿ 0ನ ಬರಿಬೇಕು. ನೆಕ್ಸ್ಟ್ 5ದು ರೆಸ್ಪೆಕ್ಟಿವ್ i-1 ವ್ಯಾಲ್ಯೂ ಅಂದ್ರೆ 5 - 1 ವಿಲ್ ಬಿ 4. ಸೊ ಇಲ್ಲಿ 0ನ ಬರಿಬೇಕು. ಗೊತ್ತಾಯ್ತಾ? ಎಸ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಡಯಾಗ್ನಲ್ ಎಲ್ಲ 0. ನೆಕ್ಸ್ಟ್ ಸಿ ಆಫ್ i, ವಿಲ್ ಬಿ ಈಕ್ವಲ್ ಟು p ಅಂತಂದ್ರೆ 1, 1 2, 2 3, 3 4, 4. ಈ ಜಾಗಗಳಲ್ಲಿ ಏನ್ ಬರಿಬೇಕು? ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಬರಿಬೇಕು. ಈಗ 1, 1 ಜಾಗದಲ್ಲಿ 4 ಬರೀರಿ. ನೆಕ್ಸ್ಟ್ 2, 2 ಜಾಗದಲ್ಲಿ 2. ನೆಕ್ಸ್ಟ್ 3, 3 ಜಾಗದಲ್ಲಿ 6 ಅನ್ನ ಬರಿಬೇಕು. 4, 4 ಜಾಗದಲ್ಲಿ ನಾವು 3 ಅನ್ನ ಬರಿತೀವಿ. ಈ ತರ ಆರೋ ಮಾರ್ಕ್ ಹಾಕ್ಬೇಕು ಅಂತ ಏನಿಲ್ಲ, ಹಾಕಿದ್ರು ಹಾಕ್ಬೋದು, ಇಲ್ಲ ಅಂತಂದ್ರೆ ಏನಿಲ್ಲ. ಸೊ ಇದೇನ್ ಸ್ಪೆಸಿಫೈ ಮಾಡುತ್ತೆ? ಈ ಬಾಕ್ಸ್ ಆದ್ಮೇಲೆ ಇದನ್ನ ಫಿಲ್ ಮಾಡಿದ್ವಿ, ಆಮೇಲೆ ಇದು. ಸರಿನಾ? ಈಗ ಇಷ್ಟ ಆಯ್ತು. ನೆಕ್ಸ್ಟ್ ರೂಟ್ ಟೇಬಲ್ ಅನ್ನ ಫಿಲ್ ಮಾಡೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ನಾವು ಕೆ ಮಾತ್ರ ಯೂಸ್ ಮಾಡೋದು. ಕೆ ಅಂತಂದ್ರೇನು? 4 ಮಾತ್ರ. ಸೊ 1 2 3 4. ಇಲ್ಲಿ ನೀವು ಇದ್ರದ್ದು ಫಾರ್ಮುಲಾನ ನೋಡಿದ್ರೆ ರೂಟ್ ಟೇಬಲ್ದು ಫಾರ್ಮುಲಾ i ಮಾತ್ರ ಇರೋದು. ಸೊ ಇಲ್ಲೂ ಕೂಡ 1 2 3 4 1 2 3 4 1 2 3 4. ಇಲ್ಲೇನ್ ಮಾಡಿದ್ವಿ? 1 2 3 4 5 i-1. ಸೊ ಆ ತರ ನಾವು ಸಾಲ್ವ್ ಮಾಡ್ತಾ ಹೋದ್ವಿ. ಇಲ್ಲಿ ಕೇವಲ i ಮಾತ್ರ, ಇಲ್ಲೂ ಕೂಡ i, ಇಲ್ಲೂ ಕೂಡ i. ಸೊ ಅವಾಗ ನೋಡಿ, ಇಲ್ಲಿ i, ವಿಲ್ ಬಿ ಈಕ್ವಲ್ ಟು i ಅಂದ್ರೆ 1, 1 ವಿಲ್ ಬಿ 1, 2, 2 ವಿಲ್ ಬಿ 2, 3, 3 ವಿಲ್ ಬಿ 3, 4, 4 ವಿಲ್ ಬಿ 4. ಆ ತರ. ಗೊತ್ತಾಯ್ತಾ? 1, 1 ಅಂದ್ರೆ 1, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4 ಅನ್ನ ಬರಿಬೇಕು. ಈಗ ಇನ್ನು ಉಳಿದಿರುವಂತ ಬಾಕ್ಸ್ಗಳಿದಾವಲ್ಲ, ಅವುಗಳನ್ನ ಫಿಲ್ ಮಾಡೋದಕ್ಕೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ವೆರಿ ಸಿಂಪಲ್ ಫಾರ್ಮುಲಾ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು? ಸಿಂಪಲ್. ನೋಡಿ, ನಾನು ಹೇಳಿದ್ದೀನಿ ಡಯಾಗ್ನಲ್ ಅಲ್ಲೇ ಫಿಲ್ ಮಾಡಬೇಕು ಅಂತ. ಸೊ ಈಗ ಯಾವ್ರನ್ನ ಫಿಲ್ ಮಾಡಬೇಕು? 1, 2 ವ್ಯಾಲ್ಯೂನ ಫಿಲ್ ಮಾಡಬೇಕು. ಸೊ ಸಿ ಆಫ್ 1, 2 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು k ಲೆಸ್ ದೆನ್ ಆರ್ ಈಕ್ವಲ್ ಟು 2. ಯಾಕೆ? i ಜಾಗದಲ್ಲಿ 1 ಇದೆ, j ಜಾಗದಲ್ಲಿ 2 ಇದೆ. ಸೊ i ಜಾಗಕ್ಕೆ 1, j ಜಾಗಕ್ಕೆ 2. ಈಗ ಏನ್ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಕೆ ವ್ಯಾಲ್ಯೂ ಏನಾಗಿದೆ? 1ಗೆ ಈಕ್ವಲ್ ಆಗಿದೆ. ಸೊ 1 ಇಂದ ಶುರುವಾಗಿ 2 ಒಳಗಡೆ. ಸೊ 1 ಇಂದ ಶುರುವಾಗಿ 2 ಒಳಗಡೆ ಅಂದ್ರೆ ಕೆ ವ್ಯಾಲ್ಯೂನ ನಾನು ಒಂದ್ಸಲಿ 1 ಅಂತ ತೊಗೊಂತೀನಿ, ಕೆ ವ್ಯಾಲ್ಯೂನ ಇನ್ನೊಂದ್ಸಲಿ 2 ಅಂತ ತೊಗೊಂತೀನಿ. ಸರಿನಾ? ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಒಂದ್ಸಲಿ, ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಒಂದ್ಸಲಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸಿ ಆಫ್ i, k-1. ಸಿಂಪಲ್ ಬರೆಯೋದು ಯಾವ ರೀತಿ ಗೊತ್ತಾ? i k-1 k+1 j. ನೋಡಿ, i k-1 k+1 j ಸಮೇಷನ್ ಫ್ರಮ್ i to j. ಯಾವುದು? ಪ್ರೊಬ್ಯಾಬಿಲಿಟಿಗಳನ್ನ. ಸರಿನಾ? ಈಗ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. i ವ್ಯಾಲ್ಯೂ ಏನಿರೋದು ನಮಗೆ ಇಲ್ಲಿ 1, k-1. ಈಗ ಅಟ್ ಪ್ರೆಸೆಂಟ್ ನಾನು k is equal to 1 ಅಂತ ತೊಗೊಂತೀನಿ. ಸೊ 1 - 1 ವಿಲ್ ಬಿ 0 ಪ್ಲಸ್ k+1. ಸೊ 1 + 1 ವಿಲ್ ಬಿ 2, j ವ್ಯಾಲ್ಯೂ ಏನಿರೋದು ನನಗೆ 2 ಪ್ಲಸ್ summation of the probabilities from I to j.
ಸೊ 1 ಇಂದ 2 ವರ್ಗು. ಸೊ 1 ಇಂದ 2 ವರ್ಗು ಅಂತಂದ್ರೆ ಪ್ರಾಬಬಿಲಿಟಿ 1 ಮತ್ತೆ 2 ಇವರಿಬ್ರದ್ದು ಪ್ರಾಬಬಿಲಿಟಿನ ಆಡ್ ಮಾಡ್ರಿ. 4 + 2 ಏನಾಯ್ತು 6. ಸೊ 6 ಅಂತ ಬರೆಯೋಣ. ನೆಕ್ಸ್ಟ್ ಇವಾಗ k = 2 ಅಂತ ತಗೊಂತೀನಿ. C of I value is equal to 1 0. C of I value ಏನಿದೆ 1 ಇದೆ ಕಾಮ k - 1. ಸೊ k ವ್ಯಾಲ್ಯೂ 2 ಇರೋದ್ರಿಂದ 2 - 1 will be 1 plus k + 1. ಸೊ 2 + 1 ಏನಾಗುತ್ತೆ 3 ಕಾಮ j ವ್ಯಾಲ್ಯೂ ಏನಿರೋದು ನನಗೆ 2 ಪ್ಲಸ್ 6 ಆಗುತ್ತೆ. ಸರಿನಾ? ಸೊ ಇಲ್ಲೂ ಕೂಡ ಐ ಇಂದ ಜೆ ವರ್ಗು ಅಂತಂದ್ರೆ 1 ಇಂದ 2 ವರ್ಗು ಆಡ್ ಮಾಡಿದ್ರೆ 4 + 2 will be 6. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ C of 1, 0. ಸೊ 1, 0 ವ್ಯಾಲ್ಯೂ is equal to 0 plus C of 2, 2. 2, 2 ವ್ಯಾಲ್ಯೂ ಏನಿದೆ 2 plus 6. 6 plus 2 ಅಂದ್ರೆ 8 ಆಯ್ತು. ನೆಕ್ಸ್ಟ್ C of 1, 1. ಸೊ 1, 1 ವ್ಯಾಲ್ಯೂ ಏನಿದೆ 4 plus C of 3, 2. ಸೊ 3, 2 ವ್ಯಾಲ್ಯೂ ಏನಿದೆ 0 plus 6. 6 plus 4 ಏನಾಯ್ತು 10. ಈಗ 10 ಚಿಕ್ಕದ 8 ಚಿಕ್ಕದ 8 is the smaller one. ಸೊ 8 ಅನ್ನ ತಗೊಂಡ್ಬಂದು ಈ ಜಾಗಕ್ಕೆ ಬರೀತೀನಿ. ಆ 8 ಬರೋದಕ್ಕೆ ಅಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಬರೋದಕ್ಕೆ ಕಾರಣ ಏನು? k = 1. k = 1 ಹಾಕಿದಾಗ ನನಗೆ 8 ಬಂತು. k = 2 ಹಾಕಿದಾಗ 10 ಬಂತು. ಸೊ 8 ಬರೋದಕ್ಕೆ ಕಾರಣ ಏನು? k = 1. ಸೊ ಆ 1 ಅನ್ನ ಇಲ್ಲಿ ಬರೀರಿ. ಸರಿನಾ? ಪ್ರೊಸೀಡ್ ಆಗ್ತಾ ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ C of ಇದಾದ್ಮೇಲೆ ಯಾವ್ದೊಂದು ಫಿಲ್ ಮಾಡಬೇಕು? ಈ ಒಂದು ಬಾಕ್ಸ್. ಸೊ 2, 3. C of 2, 3 will be equal to minimum of 2 less than or equal to k less than or equal to 3. 2 ಇಂದ 3 ಇದಲ್ವಾ? ಸೊ I ಜಾಗದಲ್ಲಿ 2 ಇದೆ, j ಜಾಗದಲ್ಲಿ 3 ಇದೆ. ಈಗ k ವ್ಯಾಲ್ಯೂ ಏನಾಗಿರುತ್ತೆ? 2 ಇಂದ ಶುರುವಾಗಿ 3 ಇಂದ ಒಳಗಡೆ. ಸೊ 2 ಅನ್ನ ತಗೋಬಹುದು, k = 2 ಅಂತ. ನೆಕ್ಸ್ಟ್ k = 3 ತಗೋಬಹುದು. ಈಗ ಏನಾದ್ರೂ k = 2 ಅಂತ ತಗೊಂಡ್ರೆ C of I ಜಾಗದಲ್ಲಿ ಏನಿದೆ ನಮ್ಗೆ 2 ಇದೆ ಕಾಮ k ಇವಾಗ 2 ಅಂತ ತಗೊಂಡಿರೋದು. ಸೊ 2 - 1 ಅಂತಂದ್ರೆ 1 ಆಗುತ್ತೆ ಪ್ಲಸ್ C of k + 1. ಸೊ 2 + 1 will be 3 ಕಾಮ j ಜಾಗದಲ್ಲಿ ಏನಿದೆ 3 ಪ್ಲಸ್ ಸಮೇಷನ್ ಫ್ರಮ್ I to j ಅಂದ್ರೆ 2 ಇಂದ 3 ವರ್ಗು. ಸೊ ಸೆಕೆಂಡ್ ಐಟಮ್, ಥರ್ಡ್ ಐಟಮ್ ಇಬ್ರದ್ದು ಕೂಡ ಪ್ರಾಬಬಿಲಿಟಿನ ಆಡ್ ಮಾಡ್ರಿ. 2 + 6 ಏನಾಯ್ತು 8. ಸೊ 8 is equal to ನೆಕ್ಸ್ಟ್ k ವ್ಯಾಲ್ಯೂ is equal to 3 ಅನ್ನ ತೊಳಿ. C of I ಜಾಗದಲ್ಲಿ ಏನಿದೆ 2 ಕಾಮ k - 1. ಸೊ ಈಗ k ವ್ಯಾಲ್ಯೂ 3 ಇದೆ. 3 - 1 ಅಂತಂದ್ರೆ 2 ಆಯ್ತು ಪ್ಲಸ್ C of k + 1 ಅಂದ್ರೆ 3 + 1 will be 4 3. ಯಾಕೆ j ಜಾಗದಲ್ಲಿ 3ನೇ ಇದೆ ಪ್ಲಸ್ 8 ಹಂಗೆ ಉಳ್ಕೊಳುತ್ತೆ. ಸರಿನಾ? ಸೊ ಇದರಲ್ಲೂ ಕೂಡ 2 ಇಂದ 3 ಅಂದಾಗ 2 + 6 will be 8 ಸೇಮ್ ಉಳ್ಕೊಳುತ್ತೆ. ಸರಿನಾ? ಇದಕ್ಕೊಂದು ಕಂಡಿಡಿದ್ರೆ ಸಾಕು. ಇನ್ನೆಲ್ಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ವ್ಯಾಲ್ಯೂ ಎಷ್ಟಾಗುತ್ತೆ? C of 2, 1. 2, 1 ವ್ಯಾಲ್ಯೂ 0 ಪ್ಲಸ್ 3, 3. 3, 3 ವ್ಯಾಲ್ಯೂ ಏನಿದೆ 6 ಪ್ಲಸ್ 8. 6 + 8 ಅಂತಂದ್ರೆ ಎಷ್ಟಾಯ್ತು? 14 ಆಯ್ತು. ನೆಕ್ಸ್ಟ್ C of 2, 2. 2, 2 ವ್ಯಾಲ್ಯೂ ಏನಿದೆ ನನಗೆ 2 ಇದೆ ಪ್ಲಸ್ C of 4, 3. 4, 3 ವ್ಯಾಲ್ಯೂ ಏನಿದೆ ನನಗೆ 0 ಇದೆ ಪ್ಲಸ್ 8. ಸೊ 8 + 2 will be 10. ಸೊ ಈಗ 10 ಚಿಕ್ಕದ 14 ಚಿಕ್ಕದ 10 is the smaller one. ಸೊ 10 ಅನ್ನ ನಾನು ಈ ಜಾಗದಲ್ಲಿ ಬರೀತೀನಿ. ಆ 10 ಬರೋದಕ್ಕೆ ಕಾರಣ ಏನು? k = 3. k = 2 ಹಾಕಿದಾಗ 14 ಬಂತು, k = 3 ಹಾಕಿದಾಗ 10 ಬಂತು. ಸೊ ನಾನೇನ್ ಮಾಡಬೇಕು? 3 ಅಂತ ಇಲ್ಲಿ ಬರೀಬೇಕು. ನೆಕ್ಸ್ಟ್ C of ಈಗ ಯಾವ ವ್ಯಾಲ್ಯೂನ ಕಂಡುಹಿಡಿಬೇಕು? ಈ ಒಂದು ವ್ಯಾಲ್ಯೂ 3, 4. ಸೊ C of 3, 4 will be equal to minimum of 3 less than or equal to k less than or equal to 4. ಈಗ k ವ್ಯಾಲ್ಯೂ ನಾನು 3 ಅಂತ ತಗೋಬಹುದು, k ವ್ಯಾಲ್ಯೂನ ನಾನು 4 ಅಂತ ತಗೋಬಹುದು. 3 ಇಂದ ಶುರು, 4 ಇಂದ ಒಳಗಡೆ. ಸೊ ಈಗ k ವ್ಯಾಲ್ಯೂ 3 ಅಂತ ತಗೊಂಡ್ರೆ C of I ಜಾಗದಲ್ಲಿ ಏನಿದೆ ನನಗೆ 3 ಇದೆ ಕಾಮ k ಇವಾಗ ನಾನು 3 ಅಂತ ತಗೊಂಡಿರೋದು. ಸೊ 3 - 1 will be 2 ಪ್ಲಸ್ C of 3 + 1 will be 4 ಕಾಮ j ಜಾಗದಲ್ಲಿ ಏನಿದೆ 4 ಇದೆ ಪ್ಲಸ್ ಸಮೇಷನ್ ಫ್ರಮ್ 3 to 4. ಸೊ ಥರ್ಡ್ ಐಟಮ್ ಮತ್ತೆ ಫೋರ್ತ್ ಐಟಮ್ದು ಎರಡರದು ಕೂಡ ಪ್ರಾಬಬಿಲಿಟಿನ ಆಡ್ ಮಾಡ್ರಿ. 6 + 3 will be 9. ನೆಕ್ಸ್ಟ್ ಇದ್ರದ್ದು ಏನಾದ್ರು k ವ್ಯಾಲ್ಯೂ 4 ಅಂತ ತಗೊಂಡ್ರೆ C of I ವ್ಯಾಲ್ಯೂ 3 ಇದೆ ಕಾಮ k ವ್ಯಾಲ್ಯೂ 4 ತಗೊಂಡಿರೋದು. ಸೊ 4 - 1 will be 3 ಪ್ಲಸ್ C of k + 1 ಅಂದ್ರೆ 4 + 1 will be 5 ಕಾಮ j ಜಾಗದಲ್ಲಿ ನನಗೆ 4 ಇದೆ ಪ್ಲಸ್ 9. ಸರಿನಾ? ಒಂದ್ಸಲಿ ಕಂಡುಹಿಡ್ಕೊಂಡ್ರೆ ಸಾಕು, ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೇಮ್ ವ್ಯಾಲ್ಯೂ. C of 3, 2. 3, 2 ವ್ಯಾಲ್ಯೂ is equal to 0 ಪ್ಲಸ್ 4, 4 ವ್ಯಾಲ್ಯೂ ಏನಿದೆ ನನಗೆ 3 ಪ್ಲಸ್ 9. ಸೊ ವ್ಯಾಲ್ಯೂ ಏನಾಗುತ್ತೆ? 12 ಆಗುತ್ತೆ. ನೆಕ್ಸ್ಟ್ C of 3, 3. ಸೊ 3, 3 ವ್ಯಾಲ್ಯೂ 6 ಬಂದಿದೆ ಪ್ಲಸ್ C of 5, 4 ಎಷ್ಟು ಬಂತು? 0 ಪ್ಲಸ್ 9. 9 + 6 ಅಂತಂದ್ರೆ 15. 15 ಮತ್ತೆ 12 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು? ನಮಗೆ 12. ಸೊ 12 ಅನ್ನ ಈ ಒಂದು ಜಾಗದಲ್ಲಿ ಬರೀರಿ. ಆ 12 ಜನರೇಟ್ ಆಗೋದಕ್ಕೆ ಕಾರಣ ಯಾವುದು? k = 3. ಗೊತ್ತಾಯ್ತಾ? ಸೊ k 3 ಬಂದಾಗ 12 ಬಂದಿದೆ, k 4 ಬಂದಾಗ 15 ಬಂದಿದೆ. ಸೊ ಏನಂತ ಬರಿಬಹುದು ನಾವು? k = 3 ಅಂತ ಈ ಒಂದು ಜಾಗದಲ್ಲಿ ಬರಿಬಹುದು. ನೆಕ್ಸ್ಟ್ ಈ ಒಂದು ಜಾಗನ ಫಿಲ್ ಮಾಡ್ಬೇಕು. ಸರಿನಾ? ಇದಾದ್ಮೇಲೆ ನೆಕ್ಸ್ಟ್ ಇದು
ಸೊ 1, 3. ಸಿ ಆಫ್ 1, 3 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 3. ಸೊ ಈಗ ನೀಟಾಗಿ ನೋಡ್ಕೊಳ್ಳಿ, 1 ಇಂದ ಶುರು 3 ಇಂದ ಒಳಗೆ ಅಂತ ಬಂದಾಗ ಕೆ ಇಸ್ ಈಕ್ವಲ್ ಟು 1 ಒಂದ್ಸಲಿ, ಕೆ ಇಸ್ ಈಕ್ವಲ್ ಟು 2, ಕೆ ಇಸ್ ಈಕ್ವಲ್ ಟು 3 ಈ 3 ಬರ್ತವೆ. ಗೊತ್ತಾಯ್ತಾ? 1 ಇಂದ ಶುರು 3 ರಿಂದ ಒಳಗಡೆ ಎಂದಾಗ ಕೆ ಇಸ್ ಈಕ್ವಲ್ ಟು 1 ತಗೋಬಹುದು, 2 ತಗೋಬಹುದು, 3 ತಗೋಬಹುದು. 3 ಕೂಡ ನೋಡೋಣ. ಸಿ ಆಫ್ ಐ ಜಾಗದಲ್ಲಿ ಏನಿದೆ 1, ಕೆ ಇವಾಗ 1 ಅಂತ ತಗೊಳ್ಳೋಣ. ಸೊ 1 - 1 ವಿಲ್ ಬಿ 0 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1. ಸೊ ಕೆ ನ 1 ಅಂತ ತೊಗೊಂಡಿರೋದ್ರಿಂದ 1 + 1 ವಿಲ್ ಬಿ 2, ಜೆ ವ್ಯಾಲ್ಯೂ ಏನಿದೆ 3 ಪ್ಲಸ್ ಐ ಟು ಜೆ ಸಮೇಷನ್ ಅನ್ನ ಮಾಡಿ 1 ಇಂದ 3 ವರೆಗೂ. ಸೊ ಫಸ್ಟ್ ಐಟಮ್, ಸೆಕೆಂಡ್ ಐಟಮ್, ಥರ್ಡ್ ಐಟಮ್ ಮೂರದು ಕೂಡ ಆಡ್ ಮಾಡಿ. 4 + 2 6, 6 + 6 12. ನೆಕ್ಸ್ಟ್ ಕೆ ವ್ಯಾಲ್ಯೂ 2 ಆದಾಗ ಸಿ ಆಫ್ ಐ ಜಾಗದಲ್ಲಿ 1 ಇದೆ, ಕೆ - 1. ಸೊ 2 - 1 ವಿಲ್ ಬಿ 1 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1. ಸೊ 2 + 1 3 ಆಗುತ್ತೆ, ಐ ಜೆ ಜಾಗದಲ್ಲಿ 3 ಇದೆ ಪ್ಲಸ್ 12 ಹಂಗೆ ಉಳ್ಕೊಳುತ್ತೆ. ಸೊ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೇಮ್. ನೆಕ್ಸ್ಟ್ ಕೆ ಇಸ್ ಈಕ್ವಲ್ ಟು 3 ಅಂತ ತೊಗೊಂಡ್ರೆ ಸಿ ಆಫ್ ಐ ಜಾಗದಲ್ಲಿ 1 ಇದೆ, ಕೆ 3 ಅನ್ನ ತೊಗೊಂಡ್ರೆ 3 - 1 ವಿಲ್ ಬಿ 2 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂದ್ರೆ 3 + 1 ವಿಲ್ ಬಿ 4, 3 ಪ್ಲಸ್ 12. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? ಸಿ ಆಫ್ 1, 0 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 0 ಪ್ಲಸ್ 2, 3 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 10 ಪ್ಲಸ್ 12. 10 ಪ್ಲಸ್ 12 ಅಂತಂದ್ರೆ 22 ಆಯ್ತು. ನೆಕ್ಸ್ಟ್ ಸಿ ಆಫ್ 1, 1 ಎಷ್ಟಿದೆ? ನನಗೆ 4 ಇದೆ ಪ್ಲಸ್ 3, 3 ವ್ಯಾಲ್ಯೂ ಎಷ್ಟಿದೆ? ನನಗೆ 6 ಪ್ಲಸ್ 12. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 6, 4, 10, 12 ಅಂತಂದ್ರೆ 22 ಆಯ್ತು. ನೆಕ್ಸ್ಟ್ ಸಿ ಆಫ್ 1, 2 8 ಇದೆ ಪ್ಲಸ್ 4, 3 ವ್ಯಾಲ್ಯೂ ಎಷ್ಟಿದೆ? 0 ಪ್ಲಸ್ 12. ಸೊ 12 ಪ್ಲಸ್ 8 ಅಂತಂದ್ರೆ ಇಟ್ ವಿಲ್ ಬಿ 20. ಸೊ 22, 22, 20 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 20. ಸೊ ಆ 20ನ ಈ ಒಂದು ಜಾಗದಲ್ಲಿ ಬರೀತೀನಿ. ಆ 20 ಬರೋದಕ್ಕೆ ಕಾರಣ ಏನು? ಕೆ ಇಸ್ ಈಕ್ವಲ್ ಟು 3. ನೋಡಿ, ಕೆ ಇಸ್ ಈಕ್ವಲ್ ಟು 1 ಕೊಟ್ಟಾಗ 22 ಬಂತು, 2 ಕೊಟ್ಟಾಗ 22 ಬಂತು, 3 ಕೊಟ್ಟಾಗ ನನಗೆ 20 ಬಂದಿದೆ. ಸೊ 3 ಅನ್ನ ಈ ಒಂದು ಜಾಗದಲ್ಲಿ ಬರೀರಿ. ನೆಕ್ಸ್ಟ್ ಈ ಒಂದು ಜಾಗನ ಫಿಲ್ ಔಟ್ ಮಾಡ್ತಾ ಹೋಗೋಣ. 2, 4. ಸೊ ಸಿ ಆಫ್ 2, 4 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಈಗ ಕೆ ವ್ಯಾಲ್ಯೂ ನನಗೆ 2 ಇಂದ ಶುರುವಾಗಿ 4 ಇಂದ ಒಳಗೆ ಕೆ ಇಸ್ ಈಕ್ವಲ್ ಟು 2 ತಗೋಬಹುದು, ಕೆ ಇಸ್ ಈಕ್ವಲ್ ಟು 3 ತಗೋಬಹುದು, ಕೆ ಇಸ್ ಈಕ್ವಲ್ ಟು 4 ತಗೋಬಹುದು. 2, 3, 4 ಮೂರಕ್ಕೂ ಕೂಡ ನೋಡೋಣ. ಈಗ ಕೆ ಇಸ್ ಈಕ್ವಲ್ ಟು 2 ಆದ್ರೆ ಸಿ ಆಫ್ ಐ ಜಾಗದಲ್ಲಿ ಏನಿದೆ? ನನಗೆ 2 ಇದೆ, ಕೆ - 1. ಸೊ ಕೆ ವ್ಯಾಲ್ಯೂ 2 ಆಗಿರೋದ್ರಿಂದ 2 - 1 ವಿಲ್ ಬಿ 1 ಪ್ಲಸ್ ಸಿ ಆಫ್ 2 + 1 ವಿಲ್ ಬಿ 3, ಜೆ ಜಾಗದಲ್ಲಿ ಏನಿದೆ? ನನಗೆ 4 ಇದೆ ಪ್ಲಸ್ ಐ ಇಂದ ಜೆ ವರ್ಗು ಕೂಡ ಪ್ರೊಬಬಿಲಿಟಿನ ಆಡ್ ಮಾಡಿ, ಅಂದ್ರೆ 2 ಇಂದ 4 ವರ್ಗು. ಸೊ ಸೆಕೆಂಡ್ ಐಟಮ್, ಥರ್ಡ್ ಐಟಮ್, ಫೋರ್ತ್ ಐಟಮ್ ಮೂರದು ಕೂಡ ಪ್ರೊಬಬಿಲಿಟಿನ ಆಡ್ ಮಾಡಿ. 2 + 6 ವಿಲ್ ಬಿ 8, 8 + 3 ಅಂತಂದ್ರೆ 11. ನೆಕ್ಸ್ಟ್ ಕೆ ವ್ಯಾಲ್ಯೂ ಏನಾದ್ರೂ ಕೂಡ 3 ಆದ್ರೆ ಏನಾಗುತ್ತೆ? ಸೊ ಸಿ ಆಫ್ ಐ ಜಾಗದಲ್ಲಿ ನಾವು 2 ಅನ್ನ ಬರೀತೀವಿ, ಕೆ - 1 ಅಂದ್ರೆ 3 - 1 ವಿಲ್ ಬಿ 2 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂತಂದ್ರೆ 3 + 1 ವಿಲ್ ಬಿ 4, ಜೆ ಜಾಗದಲ್ಲಿ ನನಗೆ 4 ಇದೆ ಪ್ಲಸ್ 11 ಆಸ್ ಇಟ್ ಈಸ್. ನೆಕ್ಸ್ಟ್ ಸಿ ಆಫ್ ಕೆ ವ್ಯಾಲ್ಯೂ ಏನಾದ್ರೂ 4 ಆದ್ರೆ, ಸೊ ಕೆ ವ್ಯಾಲ್ಯೂ 4 ಆದ್ರೆ ಏನಾಗುತ್ತೆ? ಐ ವ್ಯಾಲ್ಯೂ ಸೇಮ್ 2 ಇರುತ್ತೆ, ಕೆ - 1 ಅಂದ್ರೆ 4 - 1 ವಿಲ್ ಬಿ 3 ಪ್ಲಸ್ ಸಿ ಆಫ್ 4 + 1 ವಿಲ್ ಬಿ 5, ಜೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 4 ಪ್ಲಸ್ 11 ಆಸ್ ಇಟ್ ಈಸ್. ಸೊ ಸಿ ಆಫ್ 2, 1, ಸಿ ಆಫ್ 2, 1 ವ್ಯಾಲ್ಯೂ ಏನಿದೆ? 0 ಪ್ಲಸ್ ಸಿ ಆಫ್ 3, 4, 3, 4 ವ್ಯಾಲ್ಯೂ ಏನಿದೆ? ನನಗೆ 12 ಇದೆ ಪ್ಲಸ್ 11. ಸೊ 11 ಪ್ಲಸ್ 12 ಅಂತಂದ್ರೆ 23. ನೆಕ್ಸ್ಟ್ ಸಿ ಆಫ್ 22. ನೆಕ್ಸ್ಟ್ ಸಿ ಆಫ್ 2, 2 ವ್ಯಾಲ್ಯೂ ಏನಿದೆ? ನನಗೆ 2 ಇದೆ ಪ್ಲಸ್ ಸಿ ಆಫ್ 4, 4 ವ್ಯಾಲ್ಯೂ ಏನಿದೆ? ನನಗೆ 3 ಇದೆ ಪ್ಲಸ್ 11. ವ್ಯಾಲ್ಯೂ ಎಷ್ಟಾಗುತ್ತೆ? 11 + 3 is 14, 14 + 2 is 16. ನೆಕ್ಸ್ಟ್ ಸಿ ಆಫ್ 2, 3 ವ್ಯಾಲ್ಯೂ ಏನಿದೆ? ನನಗೆ 10 ಇದೆ ಪ್ಲಸ್ 5, 4 ವ್ಯಾಲ್ಯೂ ಎಷ್ಟಿದೆ? ನನಗೆ 0 ಪ್ಲಸ್ 11. ಸೊ 11 + 10 ಅಂತಂದ್ರೆ ಎಷ್ಟಾಯ್ತು? ನನಗೆ 21 ಆಯ್ತು. 21, 16, 23 ಸ್ಮಾಲೆಸ್ಟ್ ವ್ಯಾಲ್ಯೂ is 16. ಸೊ ಆ 16 ಬರೋದಕ್ಕೆ ಕಾರಣ ಕೆ ಇಸ್ ಈಕ್ವಲ್ ಟು 3. ಗೊತ್ತಾಯ್ತಾ? ಸೊ 16 ಅನ್ನ ಇಲ್ಲಿ ಬರೀರಿ, ಕೆ ವ್ಯಾಲ್ಯೂ 3 ಅನ್ನ ಇಲ್ಲಿ ಬರೀತಾ ಹೋಗಿ. ನೆಕ್ಸ್ಟ್ ಲಾಸ್ಟ್ 1, 4 ಅನ್ನ ಕಂಡುಹಿಡಿತಾ ಹೋಗ್ಬೇಕು. ಸೊ ಸಿ ಆಫ್ 1, 4 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಇವಾಗ ಕೆ ವ್ಯಾಲ್ಯೂ 1 ಅಂತ ತಗೋಬಹುದು, ಕೆ ವ್ಯಾಲ್ಯೂ 2 ಅಂತ ತಗೋಬಹುದು, ಕೆ ವ್ಯಾಲ್ಯೂ 3 ಅಂತ ತಗೋಬಹುದು, ಕೆ ವ್ಯಾಲ್ಯೂ 4 ಅಂತ ತಗೋಬಹುದು. ಸೊ 1 ಇಂದ ಶುರುವಾಗಿ 4 ಇಂದ ಒಳಗಡೆ ಅಂತ ಬಂದಾಗ ಕೆ ಇಸ್ ಈಕ್ವಲ್ ಟು 1, 2, 3, 4 4 ಕೂಡ ತಗೋಬಹುದು. ಸೊ ಈಗ ಕೆ ಇಸ್ ಈಕ್ವಲ್ ಟು 1 ಅಂತ ತಗೋಣ. ಫಸ್ಟ್ ಸಿ ಆಫ್ ಐ ಜಾಗದಲ್ಲಿ ಏನಿದೆ? 1, ಕೆ - 1 ಅಂದ್ರೆ 1 - 1 ವಿಲ್ ಬಿ 0
ಪ್ಲಸ್ ಸಿ ಆಫ್ ಕೆ ಪ್ಲಸ್ 1. ಸೊ 1 ಪ್ಲಸ್ 1 ವಿಲ್ ಬಿ 2 ಕಾಮ ಜೆ ಜಾಗದಲ್ಲಿ ಏನಿದೆ ನನಗೆ 4 ಇದೆ. ಸೊ 4 ಪ್ಲಸ್ ಐ ಇಂದ ಜೆ ವರ್ಗುನು ಕೂಡ ಸಮೇಷನ್ ಅಂದ್ರೆ 1 ಇಂದ 4 ವರ್ಗುನು. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ 4 ಐಟಮ್ ಅನ್ನು ಕೂಡ ಆಡ್ ಮಾಡಿ ಪ್ರಾಬಬಿಲಿಟಿ. 4 ಪ್ಲಸ್ 2 6, 6 ಪ್ಲಸ್ 6 12, 12 ಪ್ಲಸ್ 3 ಏನಾಯ್ತು 15 ಆಯ್ತು. ನೆಕ್ಸ್ಟ್ ಕೆ ಇಸ್ ಈಕ್ವಲ್ ಟು 2 ಅಂತ ತಗೊಂಡ್ರೆ ಸಿ ಆಫ್ ಐ ಜಾಗದಲ್ಲಿ 1 ಇದೆ ಕಾಮ ಕೆ ಮೈನಸ್ 1. ಸೊ 2k ಆಗಿದೆ. ಇವಾಗ 2 ಮೈನಸ್ 1 ವಿಲ್ ಬಿ 1 ಪ್ಲಸ್ ಸಿ ಆಫ್ 2 ಪ್ಲಸ್ 1 ಅಂತಂದ್ರೆ 3 ಆಗುತ್ತೆ ಕಾಮ ಜೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 4 ಪ್ಲಸ್ 15 ಆಸ್ ಇಟ್ ಈಸ್. ಸರಿನಾ? ಇಲ್ಲಿ ಕೇವಲ ಕೆ ಮೈನಸ್ 1 ಕೆ ಪ್ಲಸ್ 1 ಮಾತ್ರ ಚೇಂಜ್ ಆಗೋದು, ಇನ್ಯಾವುದು ಚೇಂಜಸ್ ಆಗಲ್ಲ. ಸಿ ಆಫ್ ಇವಾಗ ಕೆ ವ್ಯಾಲ್ಯೂ 3 ಅಂತ ತಗೊಂಡ್ರೆ ಐ ವ್ಯಾಲ್ಯೂ ಸೇಮ್ ಇರುತ್ತೆ 1 ಕಾಮ ಕೆ ಮೈನಸ್ 1. ಸೊ 3 ಮೈನಸ್ 1 ಅಂತಂದ್ರೆ 2 ಆಗುತ್ತೆ ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂದ್ರೆ 3 ಪ್ಲಸ್ 1 ವಿಲ್ ಬಿ 4 ಕಾಮ 4 ಪ್ಲಸ್ 15. ಸರಿನಾ? ಇಲ್ಲಿ ಜೆ ವ್ಯಾಲ್ಯೂ ಆಸ್ ಇಟ್ ಈಸ್ ಉಳ್ಕೊಂತ ಹೋಗುತ್ತೆ, ಐ ವ್ಯಾಲ್ಯೂನು ಕೂಡ ಸೇಮ್. ನೆಕ್ಸ್ಟ್ ಕೆ ವ್ಯಾಲ್ಯೂ 4 ಆದ್ರೆ ಸಿ ಆಫ್ 1 ಕಾಮ ಕೆ ಮೈನಸ್ 1 ಅಂದ್ರೆ 4 ಮೈನಸ್ 1 ವಿಲ್ ಬಿ 3 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂದ್ರೆ 4 ಪ್ಲಸ್ 1 ವಿಲ್ ಬಿ 5 ಕಾಮ 4 ಪ್ಲಸ್ 15. ಸೊ ಈಗ ವ್ಯಾಲ್ಯೂ ಎಷ್ಟಾಗುತ್ತೆ ಸಿ ಆಫ್ 1 ಕಾಮ 0, 1 ಕಾಮ 0 ವ್ಯಾಲ್ಯೂ ಏನಿದೆ ನನಗೆ 0 ಪ್ಲಸ್ 2 ಕಾಮ 4, 2 ಕಾಮ 4 ವ್ಯಾಲ್ಯೂ ಎಷ್ಟಿದೆ ನನಗೆ 16 ಪ್ಲಸ್ 15. ಸೊ 16 ಪ್ಲಸ್ 15 ಅಂದ್ರೆ 31 ಆಯ್ತು. ನೆಕ್ಸ್ಟ್ ಸಿ ಆಫ್ 1 ಕಾಮ 1, ಸೊ 1 ಕಾಮ 1 ವ್ಯಾಲ್ಯೂ ಏನಿದೆ 4 ಪ್ಲಸ್ ಸಿ ಆಫ್ 3 ಕಾಮ 4, 3 ಕಾಮ 4 ವ್ಯಾಲ್ಯೂ ಏನಿದೆ ನನಗೆ 12 ಇದೆ ಪ್ಲಸ್ 15. ಸೊ 12 ಪ್ಲಸ್ 15 ಅಂತಂದ್ರೆ ಎಷ್ಟಾಯ್ತು 27 ಆಯ್ತು. 27 ಪ್ಲಸ್ 4 ಅಂತಂದ್ರೆ 31 ಆಯ್ತು. ನೆಕ್ಸ್ಟ್ ಸಿ ಆಫ್ 1 ಕಾಮ 2, ಸೊ 1 ಕಾಮ 2 ವ್ಯಾಲ್ಯೂ ಇಸ್ 8 ಪ್ಲಸ್ ಸಿ ಆಫ್ 4 ಕಾಮ 4, ಸೊ 4 ಕಾಮ 4 ಅಂತಂದ್ರೆ 3 ಆಗುತ್ತೆ ಪ್ಲಸ್ 15. ಸೊ 8 ಪ್ಲಸ್ 3 ವಿಲ್ ಬಿ 11, 11 ಪ್ಲಸ್ 15 ಅಂತಂದ್ರೆ 26 ಆಯ್ತು. ನೆಕ್ಸ್ಟ್ ಸಿ ಆಫ್ 1 ಕಾಮ 3, ಸೊ 1 ಕಾಮ 3 ವ್ಯಾಲ್ಯೂ ಎಷ್ಟಿದೆ ನನಗೆ 20 ಪ್ಲಸ್ ಸಿ ಆಫ್ 5 ಕಾಮ 4, 5 ಕಾಮ 4 ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಪ್ಲಸ್ 15. ಸೊ 15 ಪ್ಲಸ್ 20 ಅಂತಂದ್ರೆ ಇಟ್ ವಿಲ್ ಬಿ 35. ಈಗ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 31, 31, 26, 35. ಸೊ 26 ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಆ 26 ಅನ್ನ ಈ ಒಂದು ಜಾಗದಲ್ಲಿ ಬರೀರಿ. ಆ 26 ಬರೋಕ್ಕೆ ಕಾರಣ ಯಾವುದು ಕೆ ಇಸ್ ಈಕ್ವಲ್ ಟು 3. ಗೊತ್ತಾಯ್ತಾ? ನೋಡಿ ಕೆ ಇಸ್ ಈಕ್ವಲ್ ಟು 3 ಹಾಕಿದಾಗ 26 ಬಂದಿದೆ. ಸೊ 3 ಅನ್ನ ಈ ಜಾಗದಲ್ಲಿ ಬರೀರಿ. ಇಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು ಪ್ಲೇ ಲಿಸ್ಟ್ ಮುಖಾಂತರ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.